ಯಾರು ಬಂದಿದ್ದಾರೆ ಮನೆಗೆ? ನಿಶಾನ ಫ್ರೆಂಡ್ ಅಭಿಜ್ಞಾ ಮೋನಿಶನಿಗೆ ಬರ್ತ್ಡೇ ವಿಶಸ್ ಮಾಡಿರುವಂಥದ್ದು. ಥ್ಯಾಂಕ್ ಯು ಅಭಿಜ್ಞಾ, ಥ್ಯಾಂಕ್ ಯು ಸೋ ಮಚ್. Guys, welcome back to our channel Ankle with Mom. And ಇವರಿಬ್ರು ಇಲ್ಲಿದ್ದಾರೆ. Hello. Hi. ನಾವಿವತ್ತು ಕುಲದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಸೊ ನಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೇವೆ. ಬನ್ನಿ, ಯಾವುದ್ರಲ್ಲಿ ಹೋಗ್ತಾ ಇದ್ದೇವೆ, ಹೇಗೆ ಹೋಗ್ತಾ ಇದ್ದೇವೆ ಅಂತ ನೋಡೋಣ. ಹಾಗೆ ಯಾರ ಜೊತೆ ಹೋಗ್ತಿದ್ದೇವೆ ನೋಡಿ. ಹೌದು, ಇವಳ ಅಪ್ಪ ಇನ್ನೂ ಕೂಡ ಎದ್ದೇಳಿಲ್ಲ, ಹೇಳ್ಬೇಕಷ್ಟೇ. 4:15 ಆಯಿತು ಅಷ್ಟೇ ಗಂಟೆ. ಇದು ಸ್ವಲ್ಪ 20 ಮಿನಿಟ್ಸ್ ಮುಂದೆ ಇದೆ, ಇನ್ನೂ ಹೇಳ್ಬೇಕಷ್ಟೇ ಅವರು. ನಾವೆಲ್ಲರೂ ರೆಡಿ ಆದ್ವಿ. ಸೊ ನಯನ ಕೂಡ ರೆಡಿ ಆಗ್ತಾ ಇದ್ದಾಳೆ. ಇನ್ನೂ ರೆಡಿ ಆಗಲಿಲ್ಲ ಪೂರ್ತಿಯಾಗಿ, ಕೂದೆಲ್ಲ ಕಟ್ಟಲಿಕ್ಕೆ ಇದೆ ನಮಗೆ ಇನ್ನೂ ಕೂಡ. ಆದರೂ ಒಂದು ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೇವೆ ಅಂತ ನಿಮ್ಮಲ್ಲಿ ಶೇರ್ ಮಾಡಿ. ಸೊ ನಾವೆಲ್ಲರೂ ರೆಡಿ ಆದ್ವಿ, ಇವಳು ಕೂಡ ರೆಡಿ ಆದ್ವಿ, ರೆಡಿ ಆದ್ವಿ. ಇವರು ಈಗ ಎದ್ರಷ್ಟೇ. ಸೊ ಇವರು ದೇವರಿಗೆ ದೀಪ ಇಡ್ತಾ ಇದ್ದಾರೆ. ಹೋಟೆಲಿಗೆ ಬಂದ್ವಿ. ಹೆಚ್ಚುಂಡ ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಅಂತ ಇಲ್ಲಿಗೆ ಬಂದಿದ್ದೇವೆ. ಸೊ ತುಂಬ ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಬಸ್ಸಲ್ಲಿ ಹೋಗೋದು ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿ ಮೋನಿಶಾ ಹೋಗಿ ನೋಡಿಕೊಂಡು ಬಂದಳು ಯಾರೆಲ್ಲ ಇದ್ದಾರೆ ಅಲ್ಲಿ ಅಂತ. ಎಷ್ಟು ಜನ ಬರ್ತಾರೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಎಷ್ಟು ಬಸ್ ಇದೆ ಅಂತ ಕೂಡ ಗೊತ್ತಿಲ್ಲ. ನಾವೀಗ ಕಾಪು ಮಾರಿಯಮ್ಮ ಅಲ್ಲ ಆ ಟೆಂಪಲ್ಲಿಗೆ ಅಂತ ಹೊರಡ್ತಾ ಇದ್ದೇವೆ. ತುಂಬ ಜನ ಇದ್ದಾರೆ ನಮ್ಮ ಜೊತೆ ಬಸ್ಸಲ್ಲಿ, ಒಟ್ಟಿಗೆ ಬಂದ್ವಿ. ಇದು ನಮ್ದಾ ಈಗ ಹೋಗ್ತಾ ಇರೋದು ಅಲ್ವಾ? ನಾವು ಎಷ್ಟು 3 ಬಸ್ಸಾ? 2 ಬಸ್ ಒಂದು ಟೆಂಪ ಕೂಡ ಇದೆಯಂತೆ. ಸೊ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೋನಿಶಾ ಮತ್ತೆ ನಯನ ಎಲ್ಲ ಇಲ್ಲಿದ್ದಾರೆ ನೋಡಿ. ಹಾಗೆ ಮಳೆ ಬರ್ತಾ ಇದೆ, ವರ್ಷ ಅಲ್ವಾ, ಮಳೆ ಮಳೆ ಮಳೆ. ಸೊ ಕೆಲವರು ಕೊಡೆ ತಂದಿಲ್ಲ, ಅವ್ರು ಓಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇವರು ಕೊಡೆ ಇಟ್ಕೊಂಡಿದ್ದಾರೆ, ಮೋನಿಶಾ ಮತ್ತು ನಿಶಾ. ಹಾಗೆ ನಯನ ಕೂಡ ವಿಡಿಯೋ ಮಾಡ್ತಾ ಇದ್ದಾಳೆ ಹಿಂದಿನಿಂದ. ಒದ್ದೆ ಆದ್ವಿ. ಊಟ ಬರಲ್ಲ. ಕಾಪಿರೈಟ್ ಬರ್ತದೆ ಅಂತೇಳಿ ನಾನಿಲ್ಲಿ ಸಾಂಗ್ನ ಹಾಕಲಿಲ್ಲ, ಆದರೆ ಮನುಷ್ಯನವ್ರ ಬಾಯಲ್ಲಿ ಹೇಳಿದ್ದಾರೆ ನೋಡಿ. ಮನುಷ್ಯನ ಜೊತೆ ಮತ್ತೆ ಒಂದು 3-4 ಮಕ್ಕಳು ಒಟ್ಟಿಗೆ ಸೇರಿದರು. ಸೊ ಒಟ್ಟಿಗೆ ಸೇರಿ ತುಂಬ ಎಂಜಾಯ್ ಮಾಡ್ತಾಯಿದ್ರು, ತುಂಬ ಖುಷಿಯಾಯಿತು. ನಾವು ಇಲ್ಲಿ ಬಾರ್ಕೂರು ಟೆಂಪಲಿಗೆ ಬಂದು ತಲುಪಿದೆವು. ನಾವು ಮೊದಲ ಬಾರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಗಾಣಿಗ ಸಮುದಾಯದವರು ತುಂಬ ಜನ ಇದ್ದಾರೆ. ಸೊ ಎಲ್ಲರೂ ಪರಿಚಯದವರು ಸಿಕ್ಕಿದ್ರು. ಸೊ ಎಲ್ಲರ ಜೊತೆ ಮಾತಾಡಬೇಕಾದ್ರೆ ವಿಡಿಯೋ ಮಾಡೋದು ಸರಿಯಾಗಲ್ಲ ಅಂಥೇಳಿ ಸ್ವಲ್ಪ ವಿಡಿಯೋ ಮಾಡಿದ್ದಾನೆ. ಸೊ ಚೆನ್ನಾಗಿತ್ತು, ಹೊಸ ಅನುಭವ ನನಗೆ. ಯಾಕಂದರೆ ಇಷ್ಟು ಜನರ ಜೊತೆ ನಾನು ಮೊದಲ ಬಾರಿ ಹೋಗ್ತಾ ಇದ್ದೇನೆ. ತಿರುಪತಿಗೆಲ್ಲ ಹೋಗ್ತಾ ಇದ್ವಿ, ಬಟ್ ಇಷ್ಟು ಜನ ಇರ್ತಿರಲಿಲ್ಲ. ಒಂದು 20-30 ಜನ ಇರ್ತಿದ್ವಿ. ಬಟ್ ಇಲ್ಲಿ 1,000ದಷ್ಟು ಜನ ಇದ್ದರು. ಸುಮಾರು ಕಡೆಯಿಂದ ಇಲ್ಲಿ ಎಲ್ಲರೂ ಬಂದಿದ್ದರು. ಇವರು ಒಬ್ಬರು ನನ್ನ ಫ್ರೆಂಡ್. ಸೊ ಫ್ರೆಂಡ್ ಅಂದರೆ ನಮ್ಮದೇ ಗಾಣಿಗ ಸಮುದಾಯದವರು, ನಮ್ಮ ಕುಟುಂಬದ ಮನೆಗೆ ಬರ್ತಾಯಿದ್ರು. ಸೊ ಹಾಗೆ ಅವರಲ್ಲಿ ಹೀಗೆ ಸುಮ್ಮನೆ ಮಾತಾಡ್ತಾ ಬರ್ತಾಯಿದ್ದೆ. ತುಂಬ ಜನ ಇದ್ದರು. ನನ್ನ ಗಂಡನ ಅಕ್ಕಂದಿರಾಗಿರ್ಬೋದು, ಹಾಗೆ ತಮ್ಮನ ಹೆಂಡತಿ ಆಗಿರ್ಬೋದು, ಎಲ್ಲರೂ ಇದ್ದರು. ಸೊ ಗೊತ್ತಿಲ್ಲದೆ ಎಲ್ಲರೂ ನಮಗೆ ಭೇಟಿಯಾಗೋದಕ್ಕೊಂದು ಅವಕಾಶ ಸಿಕ್ತು. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದೇ ಬಾರ್ಕೂರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಸೊ
ನಾನು ಇಲ್ಲಿವರೆಗೂ ಈ ಟೆಂಪಲಿಗೆ ಬಂದಿರಲಿಲ್ಲ, ಇದೇ ಮೊದಲ ಬಾರಿ ಬರ್ತಾ ಇದ್ದೇನೆ. ಸೊ ಉಪ್ಪಿನಂಗಡಿ, ಉಳ್ಳಾಳ, ಹಾಗೆ ಅತ್ತಾವರ, ಇನ್ನು ಬೇರೆ ಬೇರೆ ಕಡೆಯಿಂದ ನಾವು ಪಾಣೆಮಂಗಳೂರಿಂದ ಹೋಗಿದ್ವಿ. ನನಗನ್ಸುತ್ತೆ 3 ಬಸ್ ಇತ್ತು ಅಂತ, 3 ಬಸ್ಸು ಹಾಗೂ ಒಂದು ಮಿನಿ ಟೆಂಪೋ ಇತ್ತು ಅಂತ. ಸೊ ಅಲ್ಲಿ ದೇವಸ್ಥಾನದಲ್ಲಿ ನಾವಲ್ಲಿ ಮುಟ್ಟಬೇಕಾದ್ರೆ ನಮಗೆ ಇಲ್ಲಿ ತಿಂಡಿಯ ವ್ಯವಸ್ಥೆ ಕೂಡ ಇತ್ತು. ಸುಮಾರು 10:30 ಗಂಟೆಗೆ ಅಲ್ಲಿ ನಾವು ಮುಟ್ಟಿದೆವು. ಇಲ್ಲಿ ತಿಂಡಿಯ ವ್ಯವಸ್ಥೆ ಕೂಡ ಚೆನ್ನಾಗೇ ಇತ್ತು. ಹಾಗೆ ಇಲ್ಲಿ ತಮ್ಮನ ಮಗ ಇದ್ದಾನೆ. ಸೊ ಅಲ್ಲಿ ಅಚಾನಕ್ಕಾಗಿ ನಮಗೆ ಸಿಕ್ಕಿದ್ರು, ಇವ್ರು ಬರ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಪೂಜೆ ಎಲ್ಲ ಮುಗಿದ ನಂತರ ಇಲ್ಲಿ ಊಟಕ್ಕೆ ಅಂತ ಬಂದ್ವಿ. ಸೊ ಇಲ್ಲಿ ಊಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಮಹಿಳೆಯರೇ ನಿಂತಿದ್ದಾರೆ ನೋಡಿ. ಎಲ್ಲರೂ ಹೇಳ್ತಾ ಇದ್ದಾರೆ, ಫೋಟೋ ತೆಗಿತಾ ಇದ್ದೀರಾ ಅಥವಾ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಅವ್ರಲ್ಲಿ ಕೇಳ್ತಾ ಇದ್ದೇನೆ, ನಾನು ನಿಮ್ಮನ್ನು ಯೂಟ್ಯೂಬಲ್ಲಿ ಹಾಕ್ಬೋದಾ ಅಂತ ಕೇಳಿದೆ. ಸೊ ಅವ್ರು ಹೇಳಿದರು ಎಸ್ ಹಾಕ್ಬೋದು, ತೊಂದರೆ ಇಲ್ಲ ಅಂತ. ಈಗ ಇಲ್ಲಿಂದ ನಾವು ದೇವಸ್ಥಾನದಿಂದ ಕುಂದಾಪುರದ ಕಡೆ ಹೊರಟಿದ್ದೇವೆ. ಅವರು ಅಂದರು ಕುಂದಾಪುರದಲ್ಲಿ ಒಂದು ಮಠ ಇದೆ, ಅಲ್ಲಿಗೆ ಭೇಟಿ ನೀಡೋಣ ಅಂತ ಹೇಳಿದರು. ಸೊ ಯಾವುದು ಮಠ ಅಂತ ನನಗಂತೂ ಗೊತ್ತಿರಲಿಲ್ಲ. ಸೊ ಬಂದು ನೋಡಬೇಕಾದ್ರೇ ಗೊತ್ತಾಯಿತು, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಭಜನಾ ಕಾರ್ಯಕ್ರಮ ಕೂಡ ಇತ್ತು. Blinding lights, lost in your eyes, feeling the pressure. You and I, spending the night, chasing forever. For you, oh no, I'd be your one and only. Don't let me go, don't leave me lonely. Say you'll stay through the pain, say you won't. ಅಂಚಿತುಲೆ ಇಂಚಿತುಲೆ ಹೋಯ್ತು ಬೋಲೆ, ಅಂಚಿತುಲೆ ಇಂಚಿತುಲೆ ಹೋಯ್ತು ಬೋಲೆ, ಇಂಚಿತುಲೆ ಜಬಲ್ಪುರ ಪಾಡನ್ ಬೋಲೆ, ಅಂಚಿತುಲೆ ಇಂಚಿತುಲೆ ಜಬಲ್ಪುರ ಪಾಡನ್ ಬೋಲೆ. ಒಂಜಿ ರಿಯಾಕ್ಷನ್ ಬರ್ತದೆ. ಗೋವಿಂದ ಹರಿ ಗೋವಿಂದ ಗೋವಿಂದ, ಬಲ ಭಾರತ್ ಮಾತಾ ಕಿ ಜೈ. ಫೈನಲಿ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ನೀವೇ ಜವಾಬ್ದಾರರು. ಬಸ್ ಹಿಡಿದು ಮಾಡಿಸಿ, ಬಸ್ ಎಲ್ಲ ಮಾತ್ರ.